ಏನಾಗಿದೆ ಕೊನೆಗೆ ಅಂದ್ರೆ ಬಂದೋಬಸ್ತ್ ಬೀಗ ಕಟ್ಟಿರ್ತಾರೆ ಒಳ್ಳೆ ಇನ್ನೂ ಸಿಂಗಡ್ ಅದಾವಲ್ಲಿಂದ ಫುಲ್ ಬೆಳ್ಳಿ ಐತಲ್ಲ ಅದ್ರಾಗ ಐತಲ್ಲ ಆಂಜನೇಯ ಅದು ಪೂಜೆ ಮಾಡ್ಕೊಂತ ಬರ್ತಾ ಇದೀವಿ. ಮೊದಲಿಗೆ ನಮ್ಮ ಮಾವರು ಮಾಡೋರು, ನಮ್ಮ ಮಾವರು ತಿರ್ಕೊಂಡ್ರೆ ನಾವು ಮಾಡ್ತಾ ಇದೀವಿ. ಈ ರಥೋತ್ಸವದ ಓಕ್ಳಿ ವಿಶೇಷತೆ ಏನಪ್ಪ ಅಂತಂದ್ರೆ ಈಗೆಲ್ಲ ನಾವು ಅಣ್ಣ ತಮ್ಮ ಬಂಧು ಬಳಗ ಯಾವ ರೀತಿ ಸೇರ್ತೀವೋ ಈ ನಮ್ಮ ಶಾಮನೂರು ಆಂಜನೇಯ ಸ್ವಾಮಿ ಮತ್ತೆ ನಾಗನೂರು ಆಂಜನೇಯ ಸ್ವಾಮಿ, ಸುರನಹಳ್ಳಿ ಆಂಜನೇಯ ಸ್ವಾಮಿ, ನಿಟ್ಟಳ್ಳಿ ಆಂಜನೇಯ ಸ್ವಾಮಿ ಇವರೆಲ್ಲ ಒಂಥರ ಅಂತಮ್ಮಳಿದ್ದಂಗೆ. ಇವರೆಲ್ಲ ಅಂತಮ್ಮಗಳು, ಈ ದುರ್ಗಮ್ಮಗಳು ತಂಗಿಯರಿದ್ದಂಗೆ. ಇವರೆಲ್ಲ ನಾವು ಹೆಂಗೆ ನಮ್ಮ ಒಂದು ಕುಟುಂಬದಾಗೆ ಅಣ್ಣ ತಮ್ಮ ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸ್ತೀವಿ. ಅದೇ ರೀತಿ ಶಾಮನೂರು ಆಂಜನೇಯ ಸ್ವಾಮಿ ರಥೋತ್ಸವವನ್ನು ಅದೇ ರೀತಿ ನಾವು ಆಚರಿಸ್ಕೊಂತ ಹಿರಿಯ ಸಾಂಪ್ರದಾಯಿಕವಾಗಿ ಏನು ಆಚರಿಸ್ಕೊಂತ ಬಂದಿದಾರಲ್ಲ ಅದೇ ರೀತಿ ನಾವು ಆಚರಿಸ್ಕೊಂತ ಬಂದಿದ್ದೀವಿ. ಅಣ್ಣ ತಂಗಡಿ ಯಾವತ್ತೂ ಜಗಳ ಆಡಿಲ್ಲ. ಏನೋ ಪ್ರೀತಿ ವಿಶ್ವಾಸದಿಂದ ಕೂಡ್ಕೊಂತಾರೆ. ಈಗ ನಾವ್ ಹೆಂಗೆ ನಮ್ಮ ಅಕ್ಕ ತಂಗಿಯನ್ನ ಅಣ್ಣ ತಮ್ಮನ್ನ ನಾವ್ ಹೆಂಗ್ ಅಗ್ ಮಾಡ್ಕೊಂತೀವೋ ತಪ್ಕೊಂತೀವೋ ಆ ರೀತಿ ತಪ್ಕೊಂಡ ರೀತಿ ಒಳಗೆ ಇದನ್ ಮಾಡ್ತಾವ ಅಷ್ಟೇ. ಎಲ್ಲಾನು ನಮ್ಮ ಸಂಪ್ರದಾಯ, ನಮ್ಮ ಇದ್ರೊಳಗೆ ನಾವ್ ಹೆಂಗೆ ಒಂದು ಮದುವೆ ಮಾಡ್ಕೋಬೇಕಾದ್ರೆ ಹೆಂಗೆ ಮುಂದ್ಗಡೆ ಬಂದು ಎದುರು ಮಾಡ್ಕೊಂಡು ಹೋಗೋದು ಎಲ್ಲ ಮಾಡ್ತಾರಲ್ಲ, ಆರತಿ ಇಟ್ಕೊಂಡ್ಬಂದು ಏನೇನ್ ಸಂಪ್ರದಾಯ ಇದೆ ಈಗ ಎಲ್ಲಾ ಸಂಪ್ರದಾಯ ಈ ದೇವ್ರ ಇದ್ರೊಳಗೆ ನಡೆಯುತ್ತೆ. ಈಗ ನಾವು ನಾಗ್ನೂರಿಗೆ ಹೋಗೋದು, ನಾಗ್ನೂರಿಂದ ಅಲ್ಲಿಂದ ಅಣ್ಣ ತಂಗಿ ಅವ್ರಿಬ್ಬರು ಬರ್ತಾರೆ, ನಮ್ಮ ಅಣ್ಣ ಬಂದ ಬರ್ರಿ ಕರ್ಕೊಂಬರೋಣ ಅಂತೇಳಿ ವಾದ್ಯ ಮೇಳದೊಂದಿಗೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಇವ್ರು ಅಣ್ಣ ತಂಗಿ ಹೋಗ್ತಾರೆ. ಅಲ್ಲಿ ನಾಗ್ನೂರಿಂದ ಅವ್ರ ಅಣ್ಣ ತಂಗಿ ಸೇರ್ಕೊಂಡ್ಬಿಟ್ಟು ಅಲ್ಲಿಗೆ ನಾಲ್ವರ ಕರೆ ಅವರು, ಇಬ್ಬರು ಅಣ್ಣರು ಇಬ್ಬರು ತಂಗಿಯರು. ಅಲ್ಲಿಂದ ಸುರನಹಳ್ಳಿ ಹೋಗ್ತಾರೆ ಅವರು. ಸುರನಹಳ್ಳಿಯಲ್ಲಿ ಅವರು ಅಣ್ಣ ತಂಗಿ ಬರ್ತಾರೆ. ಇವ್ರು ಬರ್ರಿ ನಮ್ಮ ನಾಗ್ನೂರು ಅಣ್ಣ ಮತ್ತೆ ಶಾಮನೂರು ಅಣ್ಣ ಅವರು ಬಂದಾರ ಬರ್ರಿ ಅಂತೇಳಿ ಅಲ್ಲಿಂದ ಅವ್ರನ್ನ ಜೊತೆ ಮಾಡ್ಕೊಂಡು ಒಟ್ಟಿಗೆ ಅಲ್ಲಿಂದ ಆರು ಜನ ಜೊತೆ ಮಾಡ್ಕೊಂಡ್ಬಿಟ್ಟು ನಿಟ್ಟೋಳಿ ಹೋಗ್ತಾರೆ. ನಿಟ್ಟೋಳಿ ತಮ್ಮನ್ನ ಮತ್ತೆ ತಂಗಿನ ಕರ್ಕೊಂಬರಕ್ಕೆ ಅವ್ರ ಅಲ್ಲಿಂದ ಸೇರ್ಕೊಂಡು ಅಷ್ಟು ಬಂದು ಇಲ್ಲಿ ಅಣ್ಣನ ಓಕೆ ಆಚರಿಸ್ತಾರೆ. ಅಂದ್ರೆ ಅಣ್ಣ ತಂಗಿ ಅಷ್ಟಿಗೆ ಓಕೆ ಮಾಡ್ದಂಗೆ ಅಷ್ಟೇ. ಶಾಮನೂರು ಆಂಜನೇಯ ರಥೋತ್ಸವ ನಡೀತು ಮೊನ್ನೆ. ಬೆಳಗಿನ ಜಾವ ಹರಿಯುತ್ತೆ, ಯಾವಾಗಲೂ ಪ್ರತಿ ವರ್ಷ ನಡೆಯುತ್ತೆ. ನಾನು ಹುಟ್ಟಿದಾಗಿಂದ ನೋಡ್ಕೊಂತ ಬರ್ತಿದ್ದೀನಲ್ಲ, ತುಂಬ ಚೆನ್ನಾಗಿ ನಡೆಯುತ್ತೆ. ನನಗಂತೂ ನಮ್ಮ ಆಂಜನೇಯ ಭಾಳ ಇಷ್ಟ. ಎಲ್ಲ ಆಂಜನೇಯಗಿಂತ ನಮ್ಮ ಆಂಜನೇಯ ಅಂದರೆ ನನಗೆ ತುಂಬ ಇಷ್ಟ. ಮತ್ತು ಮೊನ್ನೆ ರಥೋತ್ಸವ, ಮತ್ತು ನಿನ್ನೆ ಬೆಲ್ಲದ ಬಂಡಿ, ಇವತ್ತು ಹೋಳಿ.
ತುಂಬ ಚೆನ್ನಾಗಿ ನಡೆಯುತ್ತೆ. ಮತ್ತು ಇಲ್ಲಿ ಆಂಜನೇಯನ ಪವಾಡ ತುಂಬ ಇದೆ. ಸುತ್ತಮುತ್ತ ಇರೋ ಜನ ಎಲ್ಲ ಬರ್ತಿರ್ತಾರೆ ಇಲ್ಲಿಗೆ, ಭಾಳ ಜನ ಬರ್ತಾರೆ. ಮತ್ತು ಇಲ್ಲಿ ನಮ್ಮೂರವರೆಲ್ಲ ತುಂಬ ಜನ ನಡ್ಕೊತಾರೆ. ನನ್ನ ಹೆಸರು ಲತಾ ಅಂತ. ನಮ್ಮದು ಪಕ್ಕದೂರಿಲ್ಲೇ ಜರೆಕಟ್ಟಿ ಮಿಡ್ಲಕಟ್ಟಿ ಹತ್ರ. ನಾವು ಪ್ರತಿ ವರ್ಷ ಈ ಆಂಜನೇಯ ದೇವಸ್ಥಾನಕ್ಕೆ ಬರ್ತೀವಿ. ತುಂಬ ಚೆನ್ನಾಗಾಗುತ್ತೆ. ಫಸ್ಟ್ನೇ ದಿನ ತೇರಾಗುತ್ತಲ್ಲ ಬೆಳಗ್ಗೆ ಮುಂಜಾನೆ, ಅಲ್ಲಿಂದನೇ ಕಾಲ್ನಡಿಗೆಯಿಂದ ಬರ್ತೀವಿ, ಜರೆಕಟ್ಟಿಯಿಂದನೇ. ಅನಂತರ ಇವತ್ತೇನೆಂದರೆ ಓಕಳಿ ದಿನ 9 ದೇವ್ರುಗಳು, ಎಲ್ಲ ದೇವ್ರುಗಳು ಒಂದೇ ಜಾಗದಲ್ಲಿ ನಮಗೆ ಸಿಗ್ತವೆ. ನಾವಾಗಿ ಹೋಗ್ಬೇಕಂದ್ರೆ ಒಂದೊಂದು ಊರಿಗೆ ಹೋಗ್ಬೇಕು, ಅಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ಎಲ್ಲ ದೇವ್ರುಗಳು ಇಲ್ಲೇ ಸಿಗೋದ್ರಿಂದ ಎಲ್ಲ ದೇವರ ಒಂದು ಆಶೀರ್ವಾದ ನಮಗೂ ಮತ್ತು ನಮ್ಮ ಮಕ್ಕಳಿಗೂ ಹಾಗೂ ಎಲ್ಲ ಜನತೆಗೂ ಸಿಗುತ್ತೆ. ದೇವ್ರು ನೋಡೋಕೆ ಒಂಥರ ಖುಷಿ. ಮತ್ತು ಇವತ್ತಿನ ವಿಶೇಷ ಅಂದರೆ ಅದೇ ಓಕಳಿ ಮನೆಯಲ್ಲಿ ಏನು ಅಡುಗೆ ಇಲ್ಲ, ಯಾಕಂದರೆ ಇಲ್ಲೇ ಪ್ರಸಾದ ಇರುತ್ತೆ ಮಧ್ಯಾಹ್ನ ಟೈಮು. ಯಾಕಂದರೆ ನಾವು ಪಕ್ಕದೂರಲ್ವಾ, ಹಾಗಾಗಿ ಅವನ್ನ ನೆನೆಸ್ಕೊತಾ ಬರ್ತೀವಿ. ಇಲ್ಲೇ ಬಂದು ಪ್ರಸಾದ ತೊಗೊಂಡು ಮಕ್ಕಳಿಗೆಲ್ಲ ಆಶೀರ್ವಾದ. ಏನು ಅರಿಕೆ ಇಲ್ಲ ರೀ, ಮಕ್ಕಳು ಕುಟುಂಬ ಚೆನ್ನಾಗಿರ್ಬೇಕು, ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ, ಎಲ್ಲರ ಮೇಲೆ ಇರಲಿ ಅಂತ ಅಷ್ಟೇ. ತುಂಬ ವರ್ಷ ಆಯ್ತು ರೀ, ಜಾಸ್ತಿನೇ ಆಗಿರ್ಬೋದು. ನಮ್ಮೂರು ಅಂತ ಬಂದೇ ಬರ್ತಾರೆ. ನಾವು ಮದುವೆಗೆ ಒಂದು 13 ವರ್ಷ ಆಯ್ತು. 13 ವರ್ಷದಿಂದ ಬರ್ತಾನೆ ಇದ್ದೀವಿ.
ಹರಕೆ ಮಾಡ್ಕೊಂಡಿದ್ದೆ. ನಮ್ಮ ಆಂಜನೇಯ ಸ್ವಾಮಿ ಇಲ್ಲಿ ಬಂದಾಗ ಆಂಜನೇಯ ಸ್ವಾಮಿ ಕೇಳ್ತಿದ್ದೆ, ಅಪ್ಪ ನಮ್ಮಪ್ಪ ಅಂತಂದು ನನ್ನ PUC ಒಳಗಾಗಲಿ ಮತ್ತು ನನ್ನ ಜಾಬ್ ವಿಚಾರದಾಗಲಿ ಇವೆಲ್ಲ ವಿಚಾರದಲ್ಲೂ ನನಗೆ ಆಂಜನೇಯ ಸ್ವಾಮಿ ನೆನೆಸಿಂದ ಹೋದ್ಮೇಲೆ ಎಲ್ಲ ನನ್ನ ಕೆಲಸ ಆಗೈತೆ. ಹರಕೆ ಆಗೈತಿ, ಹರಕೆನೂ ತೀರಿಸಿದ್ದೀನಿ. ಅಂಜಲಿ ಅಂತ. ಹಬ್ಬದ ಬಗ್ಗೆ ಏನ್ರಿ ಅನಿಸಿಕೆ ನಿಮ್ಮದು? ಹಬ್ಬದ ಬಗ್ಗೆ ಅಂದ್ರೆ ನಾನು ಹುಟ್ಟು ಬೆಳೆದಿದ್ದು ಇದೇ ಊರು. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ವರ್ಷಕ್ಕೂ ತುಂಬಾ ಇಂಪ್ರೂವ್ ಆಗ್ತಿದೆ. ಒಂದು ವರ್ಷ ಇದ್ದಂಗೆ ಇನ್ನೊಂದು ವರ್ಷ ಇರಲ್ಲ. ತುಂಬಾ ಚೆನ್ನಾಗಿ ಅನಿಸ್ತಿದೆ. ಮನೆಯಿಂದ ಊರ್ ಜನ ಆಗ್ಲಿ ಬೇರೆ ಊರಿಂದ ಎಲ್ಲ ಬಂದು ಹಬ್ಬ ಮಾಡ್ತಿದ್ದಾರೆ. ಒಂದಿನ ಅಲ್ಲ 3 ದಿನ ಎಲ್ಲ ಹಬ್ಬ ಮಾಡ್ತೀವಿ. ತುಂಬಾ ಚೆನ್ನಾಗಿ ಅನ್ಸುತ್ತೆ. ನಮ್ಮ ಊರಲ್ಲಿ ಇಷ್ಟು ಚೆನ್ನಾಗಿ ಇಷ್ಟೆಲ್ಲ ಜನ ಸೇರಿ ಹಬ್ಬ ಮಾಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಅನ್ಸುತ್ತೆ. ಎಲ್ಲ ವರ್ಷಕ್ಕೊಂದು ಹೋಳಿ ಹಬ್ಬ ಆಡಿದ್ರೆ ನಮ್ಮ ಊರಲ್ಲಿ ಇವತ್ತು ಹೋಳಿ ಹಬ್ಬ ಆಡ್ತೀವಿ, ಇನ್ನೊಂದ್ ದಿನ ಬಿಟ್ಟು ಇನ್ನೊಂದ್ ದಿನ ಹೋಳಿ ಹಬ್ಬ ಆಡ್ತೀವಿ. ಚೆನ್ನಾಗಿ ಅನ್ಸುತ್ತೆ. ಒಂದಿನ ಹೋಳಿಗೆ, ಒಂದಿನ ಕರ್ಗಡ್ದು, ಒಂದಿನ ಇವತ್ತು ಮಾತ್ರ ಕಾಯಿ ಹೋಳಿಗೆ ಮಾಡ್ತೀವಿ. ಒಂದೊಂದ್ ದಿನ ಒಂದೊಂದ್ ತರ ಮಾಡ್ತೀವಿ, ಒಂದೇ ತರ ಮಾಡಲ್ಲ. ಸ್ಪೆಷಲ್ ಆಗಿ ಮಾಡ್ತಿರ್ತೀವಿ. ಹಬ್ಬ 3 ದಿನ ಆಚರಣೆ ಮಾಡ್ತೀವಿ. ನಾವು 3 ದಿನ ಆಚರಣೆ ಮಾಡ್ತೀವಿ. ಚೆನ್ನಾಗಿ ಮಾಡ್ತೀವಿ. ವರ್ಷನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾನೆ ಇದೆ. ಇದಕ್ಕಿಂತ ಜಾಸ್ತಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ನಾನು ಅನ್ಸಿಕೆ. ಅಂಜಲಿ. ಸರ್, ನನ್ನ ಹೆಸರು ಮಂಜುನಾಥ್ ಶಾನ್ಭೋಗ್ ಅಂತ. ನಾನು ಹುಟ್ಟಿದ್ದು ಶಾಮನೂರಲ್ಲೇ, ಬೆಳೆದಿದ್ದು ಶಾಮನೂರಲ್ಲೇ. ನಾನು ಶಾನ್ಭೋಗ್ರ ಅಂತಂದವನು. ಇದೇ ಶಾನ್ಭೋಗ್ರ ಮನೆಯಲ್ಲೇ ನಾನು ಹುಟ್ಟಿರೋದು. ಸೊ ನಾನು ಈಗಿರೋದು ರಾಣೆಬೆನ್ನೂರಲ್ಲಿ. ಈ ಶಾಮನೂರಿನ ಹನುಮಪ್ಪ ಹೆಂಗೆ ಅಂತಂದರೆ, ಯಾವುದೇ ಕಾರಣಕ್ಕೂ ಏನೇ ಸಮಸ್ಯೆ ಆದರೂ ಕೈ ಬಿಡಲ್ಲ ಹನುಮಪ್ಪ. ಪ್ರತಿ ಶನಿವಾರನೂ ನಾನು ರಾಣೆಬೆನ್ನೂರಿಂದ ದಾವಣಗೆರೆಗೆ ಬರ್ತೀನಿ. ಪ್ರತಿ ಶನಿವಾರನೂ ನನಗೆ ಯಾವಾಗ ಅನುಕೂಲ ಆಗುತ್ತೆ ಬಂದಾಗ ಹನುಮಪ್ಪನ ಭೇಟಿಯಾಗೇ ಹೋಗ್ತೀನಿ. ಹನುಮಪ್ಪನ ಭೇಟಿಯಾಗಿ ಹೋದ ತಕ್ಷಣ ನನಗೆ ಏನೋ ಒಂದು ಪವಾಡಗಳು ಆಗ್ತವೆ. ಅದು ನನಗೆ ಅನುಭವ ಆಗಿದೆ. ಅದಕ್ಕೋಸ್ಕರ ನಾನು ಪ್ರತಿ ಯಾವಾಗಾದ್ರೂ ಬಂದ್ರೂ ಹನುಮಪ್ಪನ ಭೇಟಿ ಆಗುತ್ತೆ, ನಾನು ಎಲ್ಲೂ ಹೋಗಲ್ಲ. ಹನುಮಪ್ಪನ ಭೇಟಿಯಾಗಿ ನಾನು ಮುಂದೆ ಕಾರ್ಯಗಳನ್ನು ನಾನು ಮಾಡ್ತೀನಿ. ನನಗೆ ಒಳ್ಳೇದಾಗಿದೆ. ಸರ್, ನಾನು ಹುಟ್ಟಿ ಬೆಳೆದಿದ್ದು ಇದೇ ಶಾಮನೂರಲ್ಲೇ. ನಾನು ಇದೇ ಶಾನ್ಭೋಗ್ರ ಮನೆಗೆ ಶಾನ್ಭೋಗ್ರ ಮನೆ ನರಸಪ್ಪರ ಮೊಮ್ಮಗ ನಾನು. ಇಲ್ಲೇ ನನ್ನ ಮನೆ ಇರೋದು. ಸೊ ಮನೆಯೆಲ್ಲ ಮಾಡಿದೀವಿ ನಾವೀಗ. ಸೊ ಆದ್ರೂ ನಾನು ಇಲ್ಲಿ ಬರ್ತಾ ಇರ್ತೀನಿ. ಹಾಗೆ ಅನುಭವ ಆಗಿರೋದು ಅಂತಂದ್ರೆ, ನನಗೆ ಮದುವೆ ಆಗಿದ್ದಿಲ್ಲ. ಸೊ ನನಗೆ ಮದುವೆ ಆಗ್ಲಿಕ್ಕೆ ಕಾರಣ ನಾನು ಹನುಮಪ್ಪನ ಹತ್ರ ಬಂದು ಬೇಡ್ಕೊಂಡ ನಂತರ ನನಗೇನಾಯ್ತು, ಆಗಿ ಮೊದಲನೇ ವರ್ಷಕ್ಕೆ ನನಗೆ ಹನುಮಪ್ಪನ ದಯದಿಂದ ಮದುವೆ ಆಯಿತು. ಇದೇ ರಾಣೆಬೆನ್ನೂರು ಹುಡುಗಿನೇ ಮದುವೆ ಆದ ತಕ್ಷಣ ನಾನು ಹೆಂಡತಿನೂ ಕರ್ಕೊಂಡ್ಬಂದು ಭೇಟಿ ಹಾಕ್ಸಿದ್ದೀನಿ. ಹನುಮಪ್ಪನ ಬೇಡ್ಕೊಂಡು ಹೋಗಿದ್ದೀನಿ. ನನಗೆ ಮಕ್ಕಳಾಗಿಲ್ಲ. ನನಗೆ ಮಕ್ಕಳಾತಂದ್ರೆ ನಾನು ಇನ್ನಷ್ಟು ಹೆಚ್ಚಿನದಾಗಿ ನಾನು ಮಾಡ್ಕೊಂತೀನಿ ಅಂತ ಬೇಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ನನ್ನ ಹೆಸರು ನಾಗರಾಜ್ ಅಂತ. ಹೊಸಕಂದೂರಿಂದ ಬಂದಿದ್ದೀನಿ. ಈಗ ಬರೋಕೆ ಒಂದು 15 ವರ್ಷ ಆಯ್ತು ಸರ್. ನನಗೆಲ್ಲ ಒಳ್ಳೇದಾಗಿದೆ ದೇವ್ರು ಮಾಡ್ಕೊಂಡು. ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ ಸರ್. ಯಾವಾಗಲೂ ನಡೀತಾ ಇದ್ದಾರೆ ಸರ್.
ಹುಟ್ಟಿದಾಗಿಂದನೂ ನಾನು ಆಂಜನೇಯನ ಭಕ್ತಳು. ನಮ್ಮ ಮನೆ ದೇವರು ಇದ್ದಾನೆ. ನಾವು ಸಣ್ಣರಿದ್ದಾಗಿಂದನೂ ಜಾತ್ರೆಗಳು ಮಾಡ್ತಾನೆ ಇದ್ದೀವಿ. ನಿಮಗೆ ಏನಾದ್ರು ಅನುಭವ ದೇವ್ರಿಗೆ? ನಮ್ಮ ದೇವ್ರ ಬಗ್ಗೆ ನಮಗೆ ಯಾವಾಗಲೂ ತುಂಬಾ ಅನುಭವ ಐತೆ, ಒಳ್ಳೇದಾಗಿತ್ತು. ಹಂಗಾಗಿ ಜನ ರಶ್ ಇರೋದು ಒಳ್ಳೇದಾಗೋದ್ರಿಂದನೇ ಜನ ಯಾವಾಗಲೂ ಬರ್ತಿರ್ತಾರೆ. ಇವತ್ತೆಲ್ಲ ಹೋಗ್ಲಿ ಕಾರ್ಯಕ್ರಮನ ಇವತ್ತಿದ್ದು 3 ದಿನ ಹಬ್ಬ ನಡೀತಿದ್ದು. ಒಂದಿನ ತೇರು ಎರೆಯೋ ದಿನ, ಇನ್ನೊಂದು ದಿನ ಬೆಲ್ಬಂಡೆ ಅಂತ ಮಾಡ್ತಾರೆ, ಲಾಸ್ಟ್ ಡೇ ಮತ್ತೆ ಹೋಗ್ಲಿ ಮಾಡ್ತಾರೆ. ಹೋಗ್ಲಿನೇ ವಿಶೇಷ ಅಷ್ಟೇ. ಮತ್ತೆ ನಮಗೆ ಪ್ರತಿ ವರ್ಷ ಮಾರ್ಚ್ ತಿಂಗಳು ಅಂದ್ರೆ ತುಂಬ ಇಷ್ಟ. ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲೇ ಆಂಜನೇಯ ಸ್ವಾಮಿ ಅಂತಂದರೆ ಅಂಜನಾದ್ರಿ ಬೆಟ್ಟ ಬಿಟ್ಟರೆ ಶಾಮರ ದೇವಸ್ಥಾನನೇ ಈಗ ನಮಗೆ ದೇವಸ್ಥಾನ. ಇಡೀ ಹೊರ ರಾಜ್ಯದಿಂದ, ಹೊರ ಜಿಲ್ಲೆಯಿಂದ ಬಂದಿಲ್ಲೆಲ್ಲ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ನಮ್ಮಪ್ಪನ ಆಶೀರ್ವಾದ ಎಲ್ಲರೂ ಚೆನ್ನಾಗಿದ್ದಾರೆ. ಚೆನ್ನಾಗಲಿ, ಮಳೆ ಬೆಳೆ ಎಲ್ಲರಿಗೂ ಸುಖ ಸಮೃದ್ಧಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಂತೀನಿ. ಅದೇ ಥರ ನಮ್ಮ ಈಶ್ವರ ಗುಡಿ ಐತೆ. ಒಟ್ಟು ಏನು ನಮ್ಮ ಮಾರ್ಚ್ ತಿಂಗಳು ಅಂತಂದರೆ ಶಾಮರು ಆಂಜನೇಯ, ಶಾಮರು ಶಿವಶಂಕರಪುರ ಅಂತಂದ್ರೆ ಹೆಂಗೇನೋ ಹಂಗೆ ಶಾಮರು ಆಂಜನೇಯ ಸ್ವಾಮಿ ಅಂತಂದ್ರೆ ಅದೇ ಥರ. ಹೌದಾ? ದೇವ್ರ ಪವಾಡ ಪವಾಡ ಇದ್ದೇ, ಪವಾಡ ಇರೋದಕ್ಕೆ ಮತ್ತೆ ಇಷ್ಟು ಜನ ಸೇರೋದು. ಪವಾಡ ಇರ್ಲಿದ್ರೆ ಯಾರು ಇಷ್ಟು ಜನ ಸೇರಲ್ಲ. ಈಗ ನಮ್ಮ ಮನೆಗೆ ದೇವ್ರ ಪೂಜೆ ಮಾಡ್ತಿದೀವಿ ಅಂತಂದ್ರೆ ನಮಗೆ ಪವಾಡ, ನಮ್ಮ ಮನೆ ದೇವ್ರು ಅಂದ್ರೆ ಪವಾಡನೇ. ಅದೇ ಥರ ಇಡೀ ಜಿಲ್ಲೆಯಿಂದ, ಊರಿದ್ದೆ, ಪ್ರತಿಯೊಂದು ಊರಿದ್ದೆ ಬರ್ತಾವೆ ಅಂದ್ರೆ ಪವಾಡ ತಾನೇ, ಪವಾಡನೇ. ಮತ್ತೆ ನಿಮ್ಮ ಅನಿಸಿಕೆ ನಿಮ್ಗೆ ಏನಾದ್ರು ಆಗಿರೋದು ಒಳ್ಳೇದು? ನಮಗೆಲ್ಲ ಒಳ್ಳೇದಾಗಿರೋದಕ್ಕೋಸ್ಕರನೇ ನಾವು ಬಂದಿರೋದು. ಕೆಟ್ಟದಾಗಿ ನಾವೇ ಬರ್ತಿದ್ದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು 2009ರಿಂದ ಬರ್ತಾಯಿದ್ದೀನಿ. ನಾನು PUC ಮಾಡೋಕ್ಕೆ ಏನು ನಾನು ARG ಕಾಲೇಜಿಗೆ ಬಂದಿದ್ದೆ, ಅವಾಗಿದ್ದ ದೇವಸ್ಥಾನದ ಇಲ್ಲಿಗೆ ಯಾವಾಗ ನಾನು ನಿರಂತರವಾಗಿ ನನಗೆ ಒಳ್ಳೇದಾಗಿದೆ. ನಮ್ಮ ತಂದೆಯವ್ರಿಗೂ ಹುಷಾರಿದ್ದಿಲ್ಲ, ಹಂಗಾಗಿ ನಾವು ಎಲ್ಲ ಕೇಳ್ಕೊಂಡಿವಿ. ಹಂಗಾಗಿ ನಮ್ಮ ಅಪ್ಪಾಜಿನೂ ಹುಷಾರಾಗಿದ್ದಾರೆ, ನಾವು ಚೆನ್ನಾಗಿದ್ದೀವಿ, ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗೈತ್ರಿ. ನಮ್ಮ ಅಜ್ಜ ಅಜ್ಜಿಯಿಂದ ಚೆನ್ನಾಗಿ ನಡ್ಕೊಂತಾನೆ ಬಂದೈತಿ. ನಾವು ಇದೇ ಊರಲ್ಲ, ತವ್ರ ಮನೆ ಇದೇ ಊರು, ಕೊಟ್ರೆ ಗಂಡ ಮನೆ ನರನಹಳ್ಳಿ. ಅಂದ್ರೆ ಚೆನ್ನಾಗಿ ನಡೀತಾ ಐತ್ರಿ. ಈಶ್ವರ ದೇವಸ್ಥಾನ ಚೆನ್ನಾಗಿ ನಡೀತೈತಿ, ಇಲ್ಲಿ ಬಸವಣ್ಣ ದೇವಸ್ಥಾನ ಚೆನ್ನಾಗಿ ನಡೀತೈತಿ. ಕಾರ್ಯಕ್ರಮ ಅಂದ್ರೆ ಹೋಗ್ಲಿ, ದೇವ್ರಿಗೂ 9 ದೇವ್ರಿಗೂ ಕುತ್ಕೊಂಡು ನೋಡೋದೇ ಒಂದು ದೊಡ್ಡ ಸೌಭಾಗ್ಯ ಅಂತ ತಿಳ್ಕೊಬೋದ್ರಿ. ಅದ್ರ ಬಗ್ಗೆ ಅದೇನೋ ಒಂಥರ ಖುಷಿ ನಮಗೆ, ಆ ದೇವ್ರು ನೋಡ್ಬೇಕು ಅಂದ್ರೆ ಒಂದು ದೊಡ್ಡ ಖುಷಿ ನಮಗೆ. 9 ದೇವ್ರು ಬರುತ್ತ್ರಿ. 9 ನೀಟ್ವಳ್ಳಿ ದುರ್ಗಮ್ಮ, ನಾಗೂರದು, ಆಮೇಲೆ ಕುಂದೋಡದ್ದು, ನಮ್ಮೂರು ಆಂಜನೇಯ, ಇನ್ನೊಂದು ಸಿರಿಮನಹಳ್ಳಿ ಅನ್ನೋದು, ಎಲ್ಲ ಒಟ್ಟು ಎಲ್ಲ ಸೇರಿ ನಾವು 9 ದೇವ್ರಿಗೂ ಹಾಕ್ತಾವ್ರಿ. ಇವತ್ತು 3 ದಿವಸದ ಹಬ್ಬಕ್ಕೆ ಏನೇನು ಅಡುಗೆ ಮಾಡ್ತೀರಮ್ಮ? ಯಾವ ಥರ ತಯಾರಿ ಮಾಡ್ತೀರಿ? ನಮ್ಗೆ ಇದು ಕರಿಗಡ್ಬು ಮಾಡ್ತೀವ್ರಿ, ಮಾಂಡ್ಲಿ, ಹೋಳಿಗೆ, ಆಮೇಲೆ ಚಪಾತಿ, ಅನ್ನ ಸಾಂಬಾರು, ಆಮೇಲೆ ಎಲ್ಲ ಸ್ವೀಟ್ಸ್ ಐಟಮ್ಸ್ಗಳು ಎಲ್ಲ ಅದು ಮಾಡ್ತೀವಿ. ಅಂದರೆ ನಮಗೆ ದೇವರು ನಮ್ಗೆ ಚೆನ್ನಾಗಿ ಹೊಲಿತೈತ್ರಿ.
ನಮ್ಗೆ ಅದೇ ಒಂದು ದೊಡ್ಡ ಖುಷಿ. ದೇವ್ರು ಬರ್ತವೆ ಏನು ಹೆಂಗ್ ನಡೀತದೆ? 12 ದೇವರು ಶ್ರೀ ಶಾಮನೂರು ಆಂಜನೇಯ ಸ್ವಾಮಿ ರಥೋತ್ಸವ ಅಂಗವಾಗಿ ಓಕಳಿ ಪ್ರಯುಕ್ತ 12 ದೇವರು ಬರ್ತಾವಣ್ಣ. ನಮ್ಮ ಶಾಮನೂರು ಆಂಜನೇಯ, ಆಮೇಲೆ ಬಸವಣ್ಣ, ಆಮೇಲೆ ನಾಗನೂರು ಆಂಜನೇಯ, ಆಮೇಲೆ ನೀಟೋಳ್ಳಿ ದುರ್ಗಮ್ಮ, ಕಟ್ಟಿ ದುರ್ಗಮ್ಮ, ನಾಗನೂರು ಮತ್ತು ನೀಟೋಳ್ಳಿ ಎಲ್ಲ ದೇವರು ಬರ್ತಾವಣ್ಣ. ಒಟ್ಟು 12 ದೇವರು ಶಾಮನೂರು ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ಬರ್ತಾವಣ್ಣ ವರ್ಷ. ಭಾಳ ಶಕ್ತಿ ಐತಣ್ಣ, ಎಲ್ಲ ಕಡೆಗೂ ಹರಡೈತಣ್ಣ. ಅದು ಎಲ್ಲ ಕಡೆಗೂ ಹರಡೈತಿ, ಚೆನ್ನಾಗಿ ನಡೀತೈತಣ್ಣ. ಪ್ರತಿ ವರ್ಷನೂ ಚೆನ್ನಾಗಿ ನಡೀತೈತಿ ಆಂಜನೇಯ ಸ್ವಾಮಿಗೆ. ಎಲ್ಲ ದೇವ್ರ ಭಕ್ತರು ಬರ್ತಾರಣ್ಣ ಆಂಜನೇಯಿಗೆ. ಹೇಳಕ್ಕೆ ಹೇಳ್ತೈತಣ್ಣ, ದಿವಸ ಹೂವು ಇರ್ತವೆ, ಹೂವು ಅಪ್ಪಣೆ ಆಗ್ತವೆ ದಿವಸ ಅಷ್ಟೇ, ಮತ್ತೇನಿಲ್ಲ ಅದು ಬಿಟ್ಟು ಅಷ್ಟೇ ಅಣ್ಣ. ನೀವು ಎಷ್ಟು ವರ್ಷದಿಂದ ಇಲ್ಲ ಅಂದಿರಣ್ಣ? ನಾವು ಸುಮಾರು ಒಂದು 15 ವರ್ಷ ಆತಣ್ಣ ಇರಕಚ್ಚಿಲ್ಲಿ. ಭಾಳ ಚೆನ್ನಾಗಿ ನಡೀತೈತಣ್ಣ, ಭಾಳ ಮಹಿಮೆ ಅಣ್ಣ, ಪವಾಡ ಪುರುಷ ಅಣ್ಣ ಆಂಜನೇಯ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಪ್ರಶಾಂತ್ ಅಂತ.